ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಈಗ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಜಿಡಿಪಿಯಲ್ಲಿ ಜಪಾನ್ನ ಹಿಂದಿಕ್ಕಿರೋ ಭಾರತ ಈಗ ಜರ್ಮನಿಯ ನಂತರದ ಸ್ಥಾನವನ್ನು ಪಡ್ಕೊಂಡಿದೆ. ಈ ಮೂಲಕ 2030 ಹೊತ್ತಿಗೆ $7 ಟ್ರಿಲಿಯನ್ ಅನ್ನು ಮುಟ್ಟುವ ಗುರಿಯ ಕಡೆಗೆ ಭಾರತ ಹೆಜ್ಜೆಗಳನ್ನಿಡ್ತಾ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಜರ್ಮನಿಯನ್ನು ಕೂಡ ಭಾರತ ಹಿಂದಿಕ್ಕಿ 3ನೇ ಸ್ಥಾನಕ್ಕೇರುವ ಸಾಧ್ಯತೆಗಳಿವೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ 140 ಕೋಟಿ ಜನಸಂಖ್ಯೆ ಇರೋ ದೇಶ 4 ಟ್ರಿಲಿಯನ್ GDPಯನ್ನ ಮುಟ್ತಾ ಇದೆ ಅನ್ನೋದು ನಿಜಕ್ಕೂ ತೀರಾ ಸಂಭ್ರಮ ಪಡಬೇಕಾದ ವಿಷಯನ ಗೊತ್ತಿಲ್ಲ. ಆದ್ರೆ ಇದನ್ನು ಮುಟ್ಟೋದಿಕ್ಕೆ ಕೂಡ ನಮಗೆ ಇಷ್ಟು ವರ್ಷಗಳಿಂದ ಸಾಧ್ಯ ಆಗಿರಲಿಲ್ಲ. ಈಗ ಆ ನಂಬರಿನವರೆಗೆ ತಲುಪಿದೀವಿ ಅನ್ನೋದನ್ನ ಸಂಭ್ರಮಿಸಬೇಕೇನೋ. ಹಾಗೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಭಾರತದ ತಲಾದಾಯ ಕೂಡ ದುಪ್ಪಟ್ಟಾಗಿದೆ. 2013-14ಕ್ಕೆ ಹೋಲಿಸ್ಕೊಂಡ್ರೆ ಅದರ 2 ಪಟ್ಟು ತಲಾದಾಯವನ್ನ ಭಾರತೀಯರು ತಲುಪಿದ್ದಾರೆ. ಹಾಗಾದ್ರೆ ಇವತ್ತು ಭಾರತದ GDP ಹೆಚ್ಚಾಗೋದಿಕ್ಕೆ, ದೇಶದ ಆರ್ಥಿಕತೆಯ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತ ಶಕ್ತಿಗಳು ಯಾವುವು? ಸದ್ಯಕ್ಕೆ ಜಗತ್ತಿನ ಟಾಪ್ 10 ಆರ್ಥಿಕತೆಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 6, 7 ಮತ್ತು 8ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ವಿಡಿಯೋಗಳನ್ನ ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನ ಕೊಡಲಾಗತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಈಗ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ನಮ್ಮ ಭಾರತದ್ದು ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕೆಂದ್ರೆ ಜಪಾನನ್ನ ಹಿಂದಿಕ್ಕಿರುವ ಭಾರತ ಈಗ 4ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ. ಕೆಲ ದಿನಗಳ ಹಿಂದಷ್ಟೇ ಜಪಾನ್ನ 4.186 ಟ್ರಿಲಿಯನ್ ಆರ್ಥಿಕತೆಯನ್ನ ಭಾರತ ಹಿಂದಿಕ್ಕಿದೆ. ಇಲ್ಲಿ GDPಯಲ್ಲಿ ಭಾರತ ಜಪಾನ್ನ ಹಿಂದಿಕ್ಕಿದ್ರೂ ಕೂಡ ಜಪಾನ್ನ ತಲಾದಾಯವನ್ನ ಸರಿಗಟ್ಟೋದಕ್ಕೆ ನಮಗಿನ್ನೂ ಸಾಕಷ್ಟು ವರ್ಷಗಳು ಬೇಕಾಗಬಹುದು. ಯಾಕೆಂದ್ರೆ ಜಪಾನ್ನಲ್ಲಿ $33,955 ತಲಾದಾಯ ಇದೆ. ಅಲ್ಲಿನ ಟೆಕ್ನಾಲಜಿ, ಉತ್ಪಾದನೆ, ಆರ್ಥಿಕ ವಲಯ ಹಾಗೂ ಅಲ್ಲಿನ ಜನರ ಪ್ರಾಮಾಣಿಕತೆ, ದೇಶಭಕ್ತಿಗಳು ಜಪಾನ್ನ ಆರ್ಥಿಕತೆಯ ಹಿಂದಿನ ದೊಡ್ಡ ಶಕ್ತಿಗಳಾಗಿ ನಿಂತಿವೆ. ಇಷ್ಟಾದರೂ IMFನ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಭಾರತ 4.187 ಟ್ರಿಲಿಯನ್ GDPಯನ್ನು ಹೊಂದಿದ್ದು, ಜಪಾನ್ಗಿಂತ ವೇಗವಾಗಿ ಭಾರತ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ಜಪಾನ್ ಹಿಂದೆ ಉಳಿಯುತ್ತೆ, ಭಾರತ ಮುಂದಕ್ಕೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಭಾರತದ ಟಾರ್ಗೆಟ್ ಆಗೋದು ಜರ್ಮನಿ. ಯಾಕೆಂದ್ರೆ ಜರ್ಮನಿ ಇವತ್ತು ಜಾಗತಿಕವಾಗಿ 3ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ತಾ ಇದೆ. $4.744 ಟ್ರಿಲಿಯನ್ ನಷ್ಟು GDPಯನ್ನು ಜರ್ಮನಿ ಹೊಂದಿದೆ. ಗೆಳೆಯರೆ, ಜರ್ಮನಿಯ ಆರ್ಥಿಕತೆಗೆ ಅಲ್ಲಿನ ರಫ್ತು ಉದ್ಯಮ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಜರ್ಮನಿ ಇಂಜಿನಿಯರಿಂಗ್ನ ವಿಷಯದಲ್ಲಿ ದೊಡ್ಡ ಶಕ್ತಿಯಾಗಿ ಗುರುತಿಸಿಕೊಳ್ಳುತ್ತೆ. ಅಲ್ಲಿನ ತಲಾದಾಯ $55,911 ನಷ್ಟಿದ್ದು, ಯುರೋಪಲ್ಲೇ ಅತ್ಯುತ್ತಮ ಜೀವನ ಮಟ್ಟವನ್ನ ಹೊಂದಿರುವ ದೇಶಗಳ ಪಟ್ಟಿಲಿ ಜರ್ಮನಿ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ಜರ್ಮನಿಯನ್ನ ಹಿಂದಿಕ್ಕೋದಿಕ್ಕೆ ಭಾರತ ತನ್ನ GDPಯನ್ನ ಇನ್ನೊಂದು $600 ಬಿಲಿಯನ್ ಹೆಚ್ಚು ಮಾಡ್ಕೋಬೇಕು. ಭಾರತದ ಆರ್ಥಿಕ ಬೆಳವಣಿಗೆಯ ವೇಗ ಹೀಗೆ ಮುಂದುವರೆದ್ರೆ ಇನ್ನು ಕೆಲ ತಿಂಗಳಲ್ಲಿ ಅದನ್ನ ಭಾರತ ಸಾಧಿಸಲೂಬಹುದು. ಇಷ್ಟಾದರೂ ಇದೇನು ದೊಡ್ಡ ಹೆಗಲು ತಟ್ಟುಕೊಳ್ಳೋ ಸಾಧನೆ ಅಂತ ಖಂಡಿತ ಅನ್ಸೋದಿಲ್ಲ. ಗೆಳೆಯರ, ಭಾರತಕ್ಕೆ ಹೋಲಿಸಿದ್ರೆ ಜಪಾನ್, ಜರ್ಮನಿ ತುಂಬಾ ಚಿಕ್ಕ ದೇಶಗಳು. ಜರ್ಮನಿಯಲ್ಲಿ ಸುಮಾರು 8 ಕೋಟಿ ಜನಸಂಖ್ಯೆ ಇದೆ. ಹಾಗೆ ಅಲ್ಲಿನ ಒಟ್ಟು ವಿಸ್ತೀರ್ಣ ನಮ್ಮ ಮಹಾರಾಷ್ಟ್ರಕ್ಕಿಂತ ಸ್ವಲ್ಪ ಹೆಚ್ಚು. ಜರ್ಮನಿ 3,57,600 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದ್ರೆ, ನಮ್ಮ ಮಹಾರಾಷ್ಟ್ರ 3,08,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇನ್ನು ಜರ್ಮನಿ 2ನೇ ಮಹಾಯುದ್ಧದ ಕಾಲದಲ್ಲಿ ಸರ್ವನಾಶ ಆಗಿತ್ತು. 2ನೇ ಮಹಾಯುದ್ಧದ ನಂತರ ಭಾರತಕ್ಕೂ ಸ್ವಾತಂತ್ರ್ಯ ಬಂತು. ಹೀಗಾಗಿ ಬೆಳವಣಿಗೆಯ ದೃಷ್ಟಿಯಿಂದ 2ರ ಆರಂಭವೂ ಹೆಚ್ಚು ಕಡಿಮೆ ಒಂದೇ ಬಾರಿ ಆಯಿತು ಅಂದ್ರೆ ತಪ್ಪೇನಾಗೋದಿಲ್ಲ. ಜಪಾನ್ ಕೂಡ ಅಷ್ಟೇ. ಅಣುಬಾಂಬ್ ದಾಳಿಗೆ ತುತ್ತಾಗಿದ್ದ ಜಪಾನ್ 2ನೇ ವಿಶ್ವ ಯುದ್ಧದ ನಂತರ ಮತ್ತೆ ಎಲ್ಲವನ್ನ ಹೊಸದಾಗಿ ಮಾಡ್ಕೋಬೇಕಾಗಿ ಬಂತು. ಆದರೆ ಅವರು ವೇಗವಾಗಿ ಬೆಳೀತಾ ಹೋದ್ರು. ಅಲ್ಲಿ ಪ್ರಾಮಾಣಿಕತೆ ಇತ್ತು. ದೇಶಕ್ಕಾಗಿ ಅಲ್ಲಿನ 1-2 ತಲೆಮಾರುಗಳು ದೊಡ್ಡ ತ್ಯಾಗ ಮಾಡಿದ್ವು. ನಮ್ಮಲ್ಲಿ ಕುಟುಂಬಗಳಿಗಾಗಿ ಕೆಲವರು ದೇಶವನ್ನ ಶೋಷಣೆಗೆ ಒಳಪಡಿಸಿದ್ರು.
ನಡೆಸಿದ್ರು. ಹೀಗಾಗಿ ಜರ್ಮನಿ, ಜಪಾನ್ಗಳು ಬೇಗ ಬೆಳವಣಿಗೆಯನ್ನು ದಾಖಲು ಮಾಡಿದರೆ ಭಾರತ ನಿಧಾನವಾಗಿ ಸಾಗಬೇಕಾಗಿ ಬಂತು. ಇವತ್ತು ಭಾರತ ಜಪಾನನ್ನ ಹಿಂದಿಕ್ಕಿದೆ, ನಾಳೆ ಜರ್ಮನಿಯನ್ನ ಕೂಡ ಹಿಂದಿಕ್ಕಬಹುದು. ಆದರೆ ತಲಾದಾಯದಲ್ಲಿ ಅವರನ್ನು ಸಮೀಪಿಸೋದಕ್ಕೆ ನಮಗೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗತ್ವೆ. ಇನ್ನು ನಮ್ಮ ಆರ್ಥಿಕ ಬೆಳವಣಿಗೆ ಇದೆಯಲ್ಲ, ಇದರ ಹಿಂದಿನ ಕಾರಣಗಳನ್ನು ಹುಡುಕ್ತಾ ಹೋದರೆ ಮತ್ತೆ ನಮ್ಮ ಕಣ್ಣಿಗೆ ಕಾಣೋದು ನಮ್ಮ ದೇಶದ ಜನಸಂಖ್ಯೆ ಮತ್ತು ನಮ್ಮ ಬೃಹತ್ ಮಾರುಕಟ್ಟೆ. ಗೆಳೆಯರೆ, ಇವತ್ತು ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆ ಅಂದರೆ ಅದು ಭಾರತ. ಇಲ್ಲಿನ 140 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆಯಲ್ಲ, ಅದು ಭಾರತದ ಅತಿದೊಡ್ಡ ಶಕ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ನಮ್ಮ ಖರ್ಚು ಮಾಡುವ ಮತ್ತು ಖರೀದಿ ಮಾಡುವ ಶಕ್ತಿ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮ ಏನು ಅಂದರೆ, ಇಷ್ಟು ವರ್ಷಗಳ ಕಾಲ ಭಾರತ ನಾನಾ ದೇಶಗಳ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಶುರುವಾಗಿದೆ. ನಾನಾ ದೇಶಗಳ ತಯಾರಿಕಾ ಘಟಕಗಳು ಭಾರತಕ್ಕೆ ಬರ್ತಾ ಇವೆ. ನಮ್ಮಲ್ಲಿನ ಮಾರುಕಟ್ಟೆ ಬೇಕು ಅಂದ್ರೆ ನಮ್ಮಲ್ಲೇ ತಯಾರಾಗಬೇಕು ಅನ್ನೋ ಸರ್ಕಾರದ ಒತ್ತಡ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇವೆಲ್ಲ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಾಗೋ ಹಾಗೆ ಮಾಡ್ತಾ ಇವೆ. ಈ ಮೂಲಕ ಇಲ್ಲಿನ ಯುವಕರಿಗೆ ಒಂದಷ್ಟರ ಮಟ್ಟಿಗೆ ಕೆಲಸಗಳು ಸಿಗ್ತಾ ಇವೆ. ದುಡಿಮೆ ಹೆಚ್ಚಾದ್ರೆ ಆ ಹಣ ಮತ್ತೆ ಮಾರುಕಟ್ಟೆಗೆ ಬರುತ್ತೆ, ಖರೀದಿ ಹೆಚ್ಚಾಗುತ್ತೆ, ಬೇಡಿಕೆ ಹೆಚ್ಚಾದ್ರೆ ಉತ್ಪಾದನೆ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಇದು ಒಂದು ಸೈಕಲ್. ಇನ್ನು ಅಮೆರಿಕ ಹಾಗೂ ಚೈನಾ ನಡುವಿನ ಸಂಘರ್ಷ, ಟ್ಯಾರಿಫ್ ವಾರ್ ಕೂಡ ಒಂದು ಹಂತಕ್ಕೆ ಭಾರತಕ್ಕೆ ಲಾಭವನ್ನು ಮಾಡಿಕೊಡ್ತಾ ಇದೆ. ಬಾಂಗ್ಲಾದಲ್ಲಿನ ಪರಿಸ್ಥಿತಿಯ ಕಾರಣದಿಂದ ನಮ್ಮ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಲಾಭ ಮಾಡ್ಕೊಳ್ತಾ ಇದೆ. ನಮ್ಮಲ್ಲಿನ ಟೆಕ್ ಇಂಡಸ್ಟ್ರಿಯ ಜೊತೆಗೆ ಕೃಷಿ ಕ್ಷೇತ್ರ ಕೂಡ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಗೆಳೆಯರೆ, ಕೃಷಿ ಈ ದೇಶದ GDPಗೆ 18% ಕೊಡುಗೆಯನ್ನು ಕೊಡ್ತಾ ಇದೆ. ಇಲ್ಲಿ ನಮ್ಮದೇ ಜನರ ಅಂದ್ರೆ ನಮ್ಮ 140 ಕೋಟಿ ಜನರ ಹೊಟ್ಟೆ ತುಂಬಿಸೋದರ ಜೊತೆಗೆ ನಾವು ಕೃಷಿ ಪದಾರ್ಥಗಳ ರಫ್ತನ್ನು ಕೂಡ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ನಾಡಿನ ಅನ್ನದಾತನಿಗೆ ಈ ದೇಶ ಯಾವತ್ತೂ ಋಣಿಯಾಗಿರಬೇಕು. ಇನ್ನು ಇತ್ತೀಚೆಗೆ ನಮ್ಮಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿ ಕೂಡ ವೇಗ ಪಡ್ಕೊಳ್ತಾ ಇದೆ. ಅದು ಕೂಡ ಆರ್ಥಿಕತೆಯ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ನಮ್ಮಲ್ಲಿ ಎಕ್ಸ್ಪೋರ್ಟ್ ಹೆಚ್ಚಾಗ್ತಾ ಇದೆ. ಇದು ದೇಶಕ್ಕೆ ಲಾಭವನ್ನು ತಂದುಕೊಡುತ್ತೆ. ಇನ್ನು ನಮ್ಮ ಆಯುಧಗಳ ಮಾರುಕಟ್ಟೆ ಬೆಳೀತಾ ಇರುವುದು, ರಷ್ಯಾ ಯುಕ್ರೇನ್ ಸಂಘರ್ಷದ ನಂತರ ಭಾರತ ರಷ್ಯಾದ ತೈಲವನ್ನ ಖರೀದಿ ಮಾಡಿ ಅದನ್ನ ಸಂಸ್ಕರಿಸಿ ಯುರೋಪ್ ದೇಶಗಳಿಗೆ ಮಾಡ್ತಾ ಇರೋ ರಫ್ತು, ಇದೆಲ್ಲ ಕೂಡ ಭಾರತದ ಆರ್ಥಿಕತೆಯ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಇದೆ. ಇಷ್ಟಾದರೂ ನಮ್ಮಲ್ಲಿ ಸರ್ವಿಸ್ ಸೆಕ್ಟಾರ್ನ ಕೊಡುಗೆ ತುಂಬಾನೇ ದೊಡ್ಡದು. ದೇಶದ GDPಗೆ ಇಂಡಸ್ಟ್ರಿಯಲ್ ಸೆಕ್ಟಾರ್ ಅಂದ್ರೆ ಉತ್ಪಾದನಾ ವಲಯ 27.6% ಕೊಡುಗೆಯನ್ನು ಕೊಡ್ತಾ ಇದ್ರೆ, ನಮ್ಮ ಸರ್ವಿಸ್ ಇಂಡಸ್ಟ್ರಿ 54.7% ಕೊಡುಗೆಯನ್ನು ಕೊಡ್ತಾ ಇದೆ. ಇಲ್ಲಿ ಭಾರತದ ಆರ್ಥಿಕತೆ ಬೆಳೀತಾ ಅದು ಜಗತ್ತಿನ 3ನೇ ಆರ್ಥಿಕತೆ ಅನ್ನಿಸ್ಕೊಳ್ಳೋದಕ್ಕಿಂತ ಕೆಲವೇ ತಿಂಗಳು ಬಾಕಿ ಇದ್ರೂ ಕೂಡ ಜಗತ್ತಿನ ಇನ್ನಿತರ ಶ್ರೀಮಂತ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ತಲಾದಾಯ ಕಡಿಮೆನೇ ಇದೆ ಅಂತ ಅನಿಸಿದ್ರೂ ಕೂಡ 10 ವರ್ಷಗಳ ಹಿಂದಿನ ತಲಾದಾಯಕ್ಕೆ ಹೋಲಿಕೆ ಮಾಡಿದ್ರೆ ಅದು ದುಪ್ಪಟ್ಟಾಗಿರುವುದು ಕಾಣ್ತಾ ಇದೆ. 2013-14 ಭಾರತದ ತಲಾದಾಯ $1,438 ಇತ್ತು. ಅದೀಗ $2,934 ಮುಂದಿನ ದಿನಗಳಲ್ಲಿ GDP ಬೆಳೆದ ಹಾಗೆ ತಲಾದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಜನರ ಬದುಕಿನ ಮಟ್ಟ ಹೆಚ್ಚಾದ್ರೆ ಆಗ ದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಭಾರತದ ಬೆಳವಣಿಗೆಯನ್ನ ನಾವು ಚೈನಾ ಜೊತೆ ಹೋಲಿಕೆ ಮಾಡೋದಾದ್ರೆ, ನಾವು ಈಗ ಬೆಳೀತಾ ಇರೋ ವೇಗದಲ್ಲೇ ಬೆಳೆದ್ರೂ ಕೂಡ ಚೈನಾನ ಮುಟ್ಟೋದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ನಾವು ಹೋರಾಡಬೇಕು. 2030 ಹೊತ್ತಿಗೆ $7 ಟ್ರಿಲಿಯನ್ GDPಯ ಗುರಿಯನ್ನು ಭಾರತ ಹಾಕೊಂಡಿದೆ. ಆದರೆ ಚೈನಾದ GDP ಈಗಾಗಲೇ 19.231 ಟ್ರಿಲಿಯನ್ ಅಷ್ಟಿದೆ. ಚೈನಾದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರೋದು ಅಲ್ಲಿನ ಟೆಕ್ನಾಲಜಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟು ಹಾಗೂ ರಫ್ತು. ಜೊತೆಗೆ ಚೈನಾದ ಸರ್ವಿಸ್ ಇಂಡಸ್ಟ್ರಿ ಕೂಡ ಅಲ್ಲಿನ ಆರ್ಥಿಕತೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡ್ತಾ ಇದೆ. ಚೈನಾದಲ್ಲಿ ಕೂಡ ಜನಸಂಖ್ಯೆ ಹೆಚ್ಚಿದೆ. ಅವರ GDP 19.231 ಟ್ರಿಲಿಯನ್ ಇರೋದ್ರಿಂದ ಅವರ ತಲಾದಾಯ $13,657 ಗೆಳೆಯರೆ, ಇಲ್ಲಿ ತಲಾದಾಯ ಅಂದ್ರೆ ಬೇರಿನ್ನೇನು ಅಲ್ಲ, ಅದು ದೇಶದ GDPಯನ್ನ ಅಲ್ಲಿನ ಜನಸಂಖ್ಯೆಯಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೋ ಅದು ತಲಾದಾಯ. ಅಂದ್ರೆ ಒಂದು ದೇಶದ ಒಟ್ಟು ಆದಾಯ ಮತ್ತು ಅಲ್ಲಿನ ಜನಸಂಖ್ಯೆ ಅಷ್ಟೇ ಲೆಕ್ಕ. ಹೀಗಾಗಿ GDP ಬೆಳೆದ ಹಾಗೆ ತಲಾದಾಯದ ಲೆಕ್ಕ ಕೂಡ ಬೆಳೆಯುತ್ತೆ. ಆದ್ರೆ ಅದೇ ಪ್ರಮಾಣದಲ್ಲಿ ಜನಸಂಖ್ಯೆ ಕೂಡ ಬೆಳೀತಾ ಹೋದ್ರೆ ತಲಾದಾಯದ ಹಂಚಿಕೆ ಸಹಜವಾಗಿ ಕಡಿಮೆ ಆಗತ್ತೆ. ಹಾಗಂತ ಇಲ್ಲಿ ತಲಾದಾಯ ಹೆಚ್ಚಿರುವ ದೇಶಗಳಲ್ಲಿ ಜನ ಎಲ್ಲ ಶ್ರೀಮಂತರೇ ಇರ್ತಾರೆ ಅಂತಲ್ಲ, ಅಥವಾ ಅವರ ಬದುಕುಗಳು ಸಹನೀಯವಾಗಿರುತ್ತವೆ ಅಂತ ಕೂಡ ಅಲ್ಲ. ಇವತ್ತು ನಾವು ಜಗತ್ತಿನ ಅತ್ಯಂತ ಶ್ರೀಮಂತ, ಜಗತ್ತಿನ ಅತಿದೊಡ್ಡ, ಜಗತ್ತಿನ ನಂಬರ್ 1 ಆರ್ಥಿಕತೆ ಅಂತ ಭಾವಿಸುವ ಅಮೆರಿಕಾದಲ್ಲಿ
ತಲಾದಾಯ $89,105 ಹಾಗಂತ ಅಲ್ಲಿನ ಜನ ಎಲ್ಲ ಶ್ರೀಮಂತರ? ಖಂಡಿತ ಅಲ್ಲ. ಅಲ್ಲಿ ಕೂಡ ಸಾಕಷ್ಟು ಜನ ಮನೆಗಳಿಲ್ಲದವರು, 2 ಹೊತ್ತಿನ ಊಟಕ್ಕೆ ಪರದಾಡುವವರು, ರಸ್ತೆ ಬದಿಯಲ್ಲಿ ಬಿದ್ದು ಒದ್ದಾಡುವವರು ನಮಗೆ ಸಾಕಷ್ಟು ಜನ ಸಿಗ್ತಾರೆ. ಅಮೆರಿಕಾದ ಹಿತ್ತಲಲ್ಲಿನ ಕತ್ತಲ ಮುಖವನ್ನ ನಮ್ಗೆ ಯಾರು ತೋರಿಸೋದಿಕ್ ಹೋಗೋದಿಲ್ಲ ಅಷ್ಟೇ. ಈ ಹಂಗರ್ ಇಂಡೆಕ್ಸ್ ಅಂತೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಅಮೆರಿಕ, ಯುರೋಪಿಯನ್ ದೇಶಗಳನ್ನು ಬಿಟ್ಟು ಬರೀ ಅಭಿವೃದ್ಧಿಶೀಲ ಮತ್ತು ಹಿಂದುಳಿದ ದೇಶಗಳನ್ನ ಮಾತ್ರ ತೋರಿಸೋದ್ರಿಂದ ನಾವು ಹಿಂದುಳಿದಿದ್ದೀವಿ ಅಂತ ನಾವೇ ಅಂದುಕೊಂಡು ಬಿಡ್ತೀವಿ. ಆದ್ರೆ ನಿಮಗೆ ಗೊತ್ತಿರಲಿ, ನಾವು ಶ್ರೀಮಂತ ಅಂತ ಅಂದ್ಕೊಳ್ಳೋ ಯುರೋಪಿಯನ್ ದೇಶಗಳಲ್ಲಿ ಚಳಿಯನ್ನ ತಡ್ಕೊಳ್ಳೋದಕ್ಕೆ ಮನೆಗಳಲ್ಲಿ ಹೀಟರ್ ಉಳಿಸೋದಕ್ಕೆ ಸಾಧ್ಯ ಆಗದೆ, ಅದಕ್ಕೆ ಖರ್ಚು ಮಾಡೋದಕ್ಕೆ, ಕರೆಂಟ್ ಬಿಲ್ಲು ಕಟ್ಟೋದಕ್ಕೆ ಹಣ ಇಲ್ಲದೆ ಸಾಕಷ್ಟು ಜನ ಮಾಲ್ಗಳಿಗೆ ಬಂದು ಸುಮ್ಮನೆ ಓಡಾಡ್ತಾ ಇರ್ತಾರೆ. ಮಾಲ್ ಮುಚ್ಚೋವರೆಗೆ ಅವರು ಅಲ್ಲೇ ಇರ್ತಾರೆ. ಸೊ ಬಡತನ ಅನ್ನೋದು ಭಾರತಕ್ಕೆ ಮಾತ್ರ ಇದೆ ಅಂತಲ್ಲ, ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಬಡತನದ ಪ್ರಮಾಣ ಕೂಡ ನಮಗಿಲ್ಲಿ ಹೆಚ್ಚಾಗಿ ಕಾಣುತ್ತೆ. ಅದನ್ನ ಸರಿ ಮಾಡಬೇಕು ಅಂದ್ರೆ ಇಲ್ಲಿನ ದುಡಿಯುವ ಕೈಗಳಿಗೆ ಕೆಲಸವನ್ನ ಒದಗಿಸಿಕೊಡಬೇಕು, ದುಡಿಯುವ ವರ್ಗವನ್ನ ಹೆಚ್ಚು ಮಾಡಬೇಕು. ಹಾಗಾದಾಗ ಜನಾನೂ ಶ್ರೀಮಂತರಾಗ್ತಾರೆ, ದೇಶ ಕೂಡ ಶ್ರೀಮಂತಿಕೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಇನ್ನು ಗೆಳೆಯರೆ, ಜಗತ್ತಿನ ಇನ್ನುಳಿದ ಆರ್ಥಿಕತೆಗಳ ಬಗ್ಗೆ ನಾವು ನೋಡೋದಾದ್ರೆ 4ನೇ ಸ್ಥಾನದಲ್ಲಿ ಭಾರತ ಇದ್ದ ಮೇಲೆ 5ನೇ ಸ್ಥಾನಕ್ಕೆ ಜಪಾನ್ ಬಂದಿದೆ. ಇನ್ನು 6ನೇ ಸ್ಥಾನದಲ್ಲಿ ಬ್ರಿಟನ್ ಇದೆ. ಅವರದ್ದು $3.893 ಟ್ರಿಲಿಯನ್ ಆರ್ಥಿಕತೆ. ಬ್ರಿಕ್ಸೆಟ್ ಆದ ನಂತರ ಬ್ರಿಟನ್ನ ಆರ್ಥಿಕತೆ ಕುಸಿಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಕುಸಿತದಿಂದ ಬ್ರಿಟನ್ ಪಾರಾಗಿದ್ದು ತನ್ನ ಆರ್ಥಿಕತೆಯನ್ನ ಕಾಪಾಡಿಕೊಳ್ಳುವುದರಲ್ಲಿ ಬ್ರಿಟಿಷರು ಯಶಸ್ವಿಯಾಗಿದ್ದಾರೆ. ಅಲ್ಲಿನ ಆರ್ಥಿಕ ಸೇವೆಗಳು, ಜಾಗತಿಕ ವ್ಯಾಪಾರ ಮತ್ತು ತಂತ್ರಜ್ಞಾನ ಬ್ರಿಟನ್ನ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇವೆ. ಲಂಡನ್ ಇವತ್ತಿಗೂ ಕೂಡ ದೊಡ್ಡ ಆರ್ಥಿಕ ರಾಜಧಾನಿಯಾಗಿ ಗುರುತಿಸಿಕೊಳ್ತಾ ಇದೆ. ಬ್ರಿಟನ್ನ ತಲಾದಾಯ $54,949 ಹಾಗೇನೆ ಬ್ರಿಟನ್ನ ನಂತರದ ಸ್ಥಾನದಲ್ಲಿ ಫ್ರಾನ್ಸ್ ಇದೆ. ಅವರು $3.211 ಟ್ರಿಲಿಯನ್ GDP ಅನ್ನು ಹೊಂದಿದ್ದಾರೆ. ಅಲ್ಲಿನ ದುಬಾರಿ ವಸ್ತುಗಳು, ಅಗ್ರಿ ಪ್ರಾಡಕ್ಟ್ಗಳು, ಏರೋಸ್ಪೇಸ್ ಇಂಡಸ್ಟ್ರಿಗಳು ಫ್ರಾನ್ಸ್ನ ಆದಾಯಕ್ಕೆ ಹೆಚ್ಚು ಬೂಸ್ಟ್ ಅನ್ನು ಕೊಡ್ತಾ ಇವೆ. ಇಲ್ಲಿನ ತಲಾದಾಯ $49,792. ಯುರೋಪಿನ ಆರ್ಥಿಕತೆಗೆ ಫ್ರಾನ್ಸ್ನ ಕೊಡುಗೆ ಕೂಡ ತುಂಬಾನೇ ದೊಡ್ಡದು ಅಂತ ಹೇಳ್ತಾರೆ. ಹಾಗೇನೆ 7ನೇ ಸ್ಥಾನದಲ್ಲಿರುವುದು ಇಟಲಿ. ಅಲ್ಲಿ ಒಟ್ಟು $2.422 ಟ್ರಿಲಿಯನ್ GDP ಇದೆ. ಅಲ್ಲಿನ ಆಟೋಮೊಬೈಲ್, ಫ್ಯಾಷನ್ ಹಾಗೂ ಇನ್ನಿತರ ಉತ್ಪನ್ನಗಳು ಇಟಲಿಯ ಆರ್ಥಿಕತೆಗೆ ಹೆಚ್ಚಿನ ಬಲವನ್ನು ಕೊಡ್ತಾ ಇವೆ. ಇಟಲಿಯಲ್ಲಿ ತಲಾದಾಯ $41,091. ಹಾಗೇನೆ ಇಟಲಿಯ ನಂತರದ ಸ್ಥಾನದಲ್ಲಿ ಕೆನಡಾ ಇದೆ. ಕೆನಡಾದ ಒಟ್ಟು GDP $2.225 ಟ್ರಿಲಿಯನ್. ಆದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಕೆನಡಾದ ತಲಾದಾಯ $53,558 ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳು, ಸರ್ವಿಸ್ ಇಂಡಸ್ಟ್ರಿ ಮತ್ತು ಟೆಕ್ನಾಲಜಿ ಕೆನಡಾದ ಆರ್ಥಿಕತೆಯನ್ನು ರೂಪಿಸ್ತಾ ಇವೆ. ಇನ್ನು ಬ್ರೆಜಿಲ್ ಜಾಗತಿಕವಾಗಿ 10ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಗುರುತಿಸಿಕೊಳ್ತಾ ಇದೆ. ಅಲ್ಲಿನ ಒಟ್ಟು GDP $2.125 ಟ್ರಿಲಿಯನ್. ಆದರೆ ಅಲ್ಲಿನ ತಲಾದಾಯ ಭಾರತಕ್ಕಿಂತಲೂ ಹೆಚ್ಚಿದೆ. ಅಲ್ಲಿ ಪ್ರತಿ ವ್ಯಕ್ತಿ $10,234 ತಲಾದಾಯವನ್ನು ಹೊಂದಿದ್ದಾನೆ. ಸಹಜವಾಗಿ ಬ್ರೆಜಿಲ್ನ ಜನಸಂಖ್ಯೆ ಭಾರತಕ್ಕಿಂತ ತುಂಬಾ ಕಡಿಮೆ ಇರೋದ್ರಿಂದ ಅಲ್ಲಿನ GDP ಕಡಿಮೆ ಆದರೂ ಜನರ ತಲಾದಾಯ ಸಹಜವಾಗಿ ಹೆಚ್ಚಾಗಿರುತ್ತೆ. ಗೆಳೆಯರೆ, ಇಲ್ಲಿ ಭಾರತದ ಆರ್ಥಿಕತೆ ದೊಡ್ಡದಾಗ್ತಾ ಇದೆ ಅನ್ನೋದು ನಿಜ. ಆದರೆ ಅದನ್ನ ಇನ್ನಷ್ಟು ಹೆಚ್ಚಿಸುವ ಕೆಲಸವನ್ನ ಭಾರತ ಮಾಡಬೇಕು. ಹೀಗಾಗಿ ಮೂಲಭೂತ ಸೌಕರ್ಯಗಳ ಮೇಲೆ, ಕೈಗಾರಿಕೆಗಳು ಹಾಗೂ ಕೃಷಿಯ ಮೇಲಿನ ಹೂಡಿಕೆಯನ್ನ ಭಾರತ ಮತ್ತಷ್ಟು ಹೆಚ್ಚು ಮಾಡಬೇಕಿದೆ. ಭಾರತದಲ್ಲಿ ಕೃಷಿಗೆ ಆಧುನಿಕತೆಯ ಟಚ್ ಅನ್ನ ಕೊಟ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಆಹಾರ ಪದಾರ್ಥಗಳ ಉತ್ಪಾದನೆ ಸಹಜವಾಗಿ ಹೆಚ್ಚಾಗುತ್ತೆ ಮತ್ತು ಅದರ ರಫ್ತನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಕ್ಷಣಾ ವಲಯವನ್ನು ಕೂಡ ಸದೃಢಗೊಳಿಸಿದ್ರೆ ಅದರಿಂದ ಭಾರತದ ಆರ್ಥಿಕತೆಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ. ಹಾಗೆ ನಮ್ಮಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಕೂಡ ಆಮೂಲಾಗ್ರ ಬದಲಾವಣೆಯ ಅಗತ್ಯ ಕಾಣ್ತಾ ಇದೆ. ಇವತ್ತಿನ ಕಾಲಮಾನಕ್ಕೆ ತಕ್ಕ ಶಿಕ್ಷಣವನ್ನ ಕೊಡೋ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿದೆ. ಇದರ ಜೊತೆಗೆ ಈಗಿರೋ ಹಾಗೆ ಮುಂದೆ ಕೂಡ ಭಾರತದಲ್ಲಿ ಸುಸ್ಥಿರ ಆಡಳಿತ ಇರೋದಕ್ಕೆ ಸಾಧ್ಯವಾದರೆ ಬೆಳವಣಿಗೆಯ ವೇಗ ಕೂಡ ಇನ್ನಷ್ಟು ಹೆಚ್ಚಾಗುವ ಅವಕಾಶಗಳಿರುತ್ತವೆ. ಇದು ಗೆಳೆಯರೆ, ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯ ಸ್ಥಾನಕ್ಕೆ ಏರಿರುವ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.